ಏ ಅಶೋಕ, ಎಲ್ಲ ಸರಿಯಾಗಿ ನೋಡ್ಬಿಟ್ಟು ಬೀಗ ಹಾಕೊಂಡು ಹೋಗು. ಆಯ್ತು ಹುಷಾರು. ಆ ಲೈಟು ಫ್ಯಾನು ಸಿಸ್ಟಮು ಎಲ್ಲ ಆಗಿದೆ ನೋಡ್ಕೋ. ನೋಡ್ಕೋತೀವಿ ಸರ್. ಅರ್ಥ ಆಯ್ತಾ? ಆಯ್ತು ಸರ್. ಆಮೇಲೆ ಕುಡಿಯೋಕೆ ಹೋಗ್ಬಿಟ್ಟಿಯಾ? ಇಲ್ಲ ಸರ್, ಇಲ್ಲ. ಹಾ, ಬೆಳಿಗ್ಗೆ ಬೇಗ ಬರ್ಬೇಕಾಯ್ತಾ? ಬರ್ತೀನಿ ಸರ್. ಹುಷಾರು ಕಣೋ. ಹ್ಞೂ ಸರ್. ನಾ ಹೋಗೋತಾನೆ. ಓಕೆ ಸರ್. ಹಾ, ಹುಷಾರು. ಅಶೋಕ, ಎದುರ್ಕೊಂಡ್ಬಿಟ್ಟನೆಯಾ? ನಾನು ಕಣೆಯ ನಿನ್ನೊಳೆ ಬಾಸು. ಸರ್, ನೀವ ಸರ್? ಇದೇನು ಸರ್ ಇಷ್ಟೊಂದಲ್ಲಿ? ಅಯ್ಯೋ ನಿನ್ನ, ಅದನ್ನ ಕೇಳೋಕೆ ನಾನು ಇಲ್ಲಿಗೆ ಬಂದೆ. ಆಫೀಸ್ನಲ್ಲಿ ಇಷ್ಟೊತ್ತವರೆಗೂ ನೀವೇನು ಏನು ಮಾಡ್ತಿದ್ದೀರಿ? ಸರ್, ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟು ಬಂದಿದೆ ಸರ್. ಈಗ ನಾಳೆನೇ ಸಬ್ಮಿಟ್ ಮಾಡಬೇಕು ಸರ್. 3 ದಿವಸದಿಂದ ಎಲ್ಲರೂ ಡೇ ಅಂಡ್ ನೈಟ್ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೌದಾ? ಹ್ಞೂ ಸರ್. ಪಾಪ, ಆಫೀಸ್ನಲ್ಲಿ ಬೆಳಗ್ಗೆಯಿಂದ ನೀನು ಕೂತು ತುಂಬಾ ಕಷ್ಟಪಟ್ಟಿದ್ಯಾ ಅನ್ಸುತ್ತೆ ಕಣಯ್ಯ. ಕೂತ್ಕೊಳ್ಳೋದು ಎಲ್ಲಿ ಬಂತು ಸರ್? ಯಾವ ನೋಡಿದ್ರು ಕಾಫಿ ತಗೊಂಬ, ಟೀ ತಗೊಂಬ, ತಿಂಡಿ ತಗೊಂಬ, ಊಟ ತಗೊಂಬ, ಹೊರಗಡೆ ಕಳಿಸಿ ಸುಸ್ತು ಮಾಡಕ್ ಬಿಟ್ಟಿದ್ದಾರೆ ಸರ್ ನನ್ಗಂತೂ. ಪಾಪ, ನಿನ್ನ ಮುಟ್ಟ ನೋಡ್ರೆ ನನಗೆ ಗೊತ್ತಾಗತ್ತಯ್ಯ, ಬಹಳ ಕಷ್ಟಪಟ್ಬಿಟ್ಟಿದೆಯಾ 3 ದಿವಸದಿಂದ. ಅಶೋಕ, ಒಂದು ಕೆಲಸ ಮಾಡು, ಸೀದಾ ಈಗ ನೀನು ನನ್ನ ಜೊತೆ ಬಂದ್ಬಿಡು. ಒಂದು ಫುಲ್ಲು ಬಾಟ್ಲು ಕೊಡ್ತೀನಯ್ಯ. ಬೆಳಿಗ್ಗೆವರೆಗೂ ಕೂತ್ಕೊಂಡು ಎಂಜಾಯ್ ಮಾಡು, ಕಂಟು ಪೂರ್ತಿ ಕುಡಿ. ಬೇಡ ಸರ್, ನಾನು ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಬರಬೇಕು, ಮನೆಗೆ ಹೋಗಿ ಮಲ್ಕೊಂತೀನಿ ಸರ್. ಅಯ್ಯೋ ನಿನ್ನ, ಬರೀ ಅಲ್ಲಿ ನಿನ್ನ ಸಂಬಳ ಅಷ್ಟೇಯ? 4,000 ಸರ್. ಅಯ್ಯೋ ನಿನ್ನ, ಒಂದು ಸ್ಪ್ಯಾಚ್ ರೇಟ್ ಎಷ್ಟು ಗೊತ್ತೇನೆಯಾ? ಗೊತ್ತಿಲ್ಲ ಸರ್. 8,000 ರೂಪಾಯಿಯ? ಅಯ್ಯೋ ನಿನ್ನ ಲೈಫ್ ಟೈಮಲ್ಲಿ ಒಂದೇ ಒಂದು ಟೈಮು ಅಂತ ಸ್ಕಾಚ್ ವಿಸ್ಕಿ ಕುಡಿದಿರೋಕೆ ಸಾಧ್ಯನೇ ಇಲ್ಲ. ನೋಡು, ಸೀದಾ ನನ್ನ ಜೊತೆ ಬಾ, ಮನೆವರೆಗೂ ನಾನು ನಿನ್ ಬಿಟ್ಕೊಡ್ತೀನಯ್ಯ. ನಡಿ. ಸರ್, ನನ್ನ ಸೈಕಲ್ಲು? ಅಯ್ಯೋ ನೀನ್ ಸೈಕಲ್ ತಗೊಂಡ ಶೆಡ್ಗೆ ಹಾಕಯ್ಯ. ಆಯ್ತು ಸರ್, ನಡಿ. ಏ ಸಾತು ಲೇ, ಹೀಗೆ ತೂಕಡಿಸ್ತಾ ನಿದ್ದೆ ತಡೆಯಕ್ಕಿಂತ ಮಲ್ಕೊಂಡು ನಿದ್ದೆ ಮಾಡಿ. ಮನೇಲಿ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ, ನೀವು ನಿದ್ದೆ ಮಾಡಿ ಎದ್ದು ಬಂದಿದ್ದೀರಾ. ಅಮೃತ ಬಂದ್ರೆ ಬಾಗ್ಲಿ ಯಾರು ತೆಗಿತಾರೆ? ಅಲ್ವೇ, ಅಮೃತ ಏನು ಬಂದಿಲ್ವಾ? ಅಯ್ಯೋರಮ್ಮ, ರಾತ್ರಿ ಇಷ್ಟೊತ್ತಾಯ್ತು. ಆಫೀಸಲ್ಲಿ ಕೆಲಸ ಅಂತ ಹೇಳಿದ್ಲು, ನಿಮ್ಮ ಹತ್ರ ಹೇಳಿದ್ದೆ, ನೀವು ಮರ್ತು ಬಿಟ್ಟಿದ್ದೀರಾ. ಮರ್ತಿಲ್ಲ ಮಾರಾಯ್ತಿ, ಜ್ಞಾಪಕ ಇದೆ. ನಾನು ಅನ್ಕೊಂಡಿದ್ದು ಲೇಟ್ ಆಗುತ್ತೆ ಅಂದರೆ 6 ಹೋಗಿ 7 ಆಗ್ಬೋದು, 8 ಆಗ್ಬೋದು ಅನ್ಕೊಂಡೆ. ಇವ ರಾತ್ರಿ 12 ಗಂಟೆ ದಾಟ್ತಾ ಇದೆ. ಅಯ್ಯೋ ರಾಮ, ಇನ್ನೂ ಬಂದಿಲ್ವೇ? ಅವಳ ಆಫೀಸ್ ಫೋನ್ ನಂಬರ್ ಕೊಡೆ, ನಾನು ಫೋನ್ ಮಾಡ್ತೀನಿ. ಅವಳಿಗೆ ಫೋನ್ ಮಾಡಿದ್ಲು, ಬರ್ತಾ ಇದ್ದಾಳಂತೆ. ಇಷ್ಟೊತ್ತಲ್ಲಿ ಒಬ್ಬಳೇ ಬರ್ತಾಳಂತ? ಹ್ಞೂ, ಒಬ್ಳೆ ಬರ್ತಾಳೆ. ಇಲ್ಲ ಅಂದ್ರೆ ಆಫೀಸ್ಗೆ ಹೋಗಿ ನೀವು ಕರ್ಕೊಂಡು ಬರ್ತೀರಾ? ಲೇ, ನನಗೆ ಗೊತ್ತಾಗಿದ್ರೆ ನಾನೇ ಆಫೀಸ್ಗೆ ಹೋಗಿ ಕೂತಿದ್ದು ಕರ್ಕೊಂಡ್ ಬರ್ತಾ ಇದ್ದೆ. ಇಲ್ಲ ಅಂದ್ರೆ ಇವತ್ತು ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಬಾರಮ್ಮ ಅಂತ ಹೇಳ್ತಾ ಇದ್ದೆ. ಏನು ಮಾತಾಡ್ತೀಯ ನೀನು? ಇದೇನು ಮಹಾತ್ಮ ಗಾಂಧೀಜಿ ಅವ್ರು ಕಂಡಂತ ಕನಸಿನ ರಾಮರಾಜ್ಯ ಅನ್ಕೊಂಡ್ಯಾ ಭಾರತ? ರಾತ್ರಿ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದಕ್ಕೆ? ಇವಾಗ ಅವೆಲ್ಲ ಬೇಡ, ನೀನು ಬುದ್ಧಿ ಇದೆಯಾ ನಿನಗೆ? ಫೋನ್ ನಂಬರ್ ಕೊಡಿ. ನೋಡಿ, ನನ್ನ ಮಗಳ ಬಗ್ಗೆ ನಾನು ಅಷ್ಟೊಂದು ಯೋಚನೆ ಮಾಡದೇ ಇರ್ತೀರಾ? ಕೈ ಕಾಲು ತೊಳ್ಕೊಂಡು ಮಲಗೋಗಿ, ಇನ್ನೇನು ಬರ್ತಾಳೆ ಅವಳು. ಅಯ್ಯ, ಒಟ್ಟಿನಲ್ಲಿ ನಿನ್ನಿದ್ದೆ ಜೊತೆ ನನ್ನಿದ್ದೇನೋ ಹಾಳು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಬರ್ತಾಳೆ ಯಾಗೋ ಬರ್ತಾಳೆ ಅಂತಾನೆ ಇದೆಯಾ? ಸರ್, ಮನೆಗೆ ಬನ್ನಿ ಸರ್. ಪರವಾಗಿಲ್ಲ, ಇನ್ನೊಂದ್ಸರಿ ಬರ್ತೀನಿ. ಬನ್ನಿ ಸರ್, ಪರವಾಗಿಲ್ಲ. ಇಲ್ಲ, ಖಂಡಿತವಾಗ್ಲೂ ಇನ್ನೊಂದ್ಸರಿ ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್.
sir. Thank you very much. ಮೈ ಡ್ಯೂಟಿ. Good night, sir. ಗುಡ್ ನೈಟ್. ಅಮೃತ, ಪ್ರಾಜೆಕ್ಟ್ ಕೆಲಸ ಎಲ್ಲ ಮುಗೀತಾ ಅಮ್ಮ? ಆಲ್ಮೋಸ್ಟ್ ಎಲ್ಲ ಮುಗ್ದ ಹಾಗೆ ಅಮ್ಮ. ಆಗ ಬಂದಲ್ಲ ಅಮೃತ. ಅಮೃತ, ನೀನು ಬರಲಿಲ್ಲ ಅಂತ ನಿಮ್ಮಮ್ಮ ನಿದ್ದೆ ಕೆಟ್ಕೊಂಡು ಕಾಯ್ತಾ ಇದ್ಲು. ನೀನೇ ಹೇಳಿ ನಿಮ್ಮಮ್ಮನಿಗೆ ಅವ್ರು ನಿದ್ದೆ ಮಾಡಕ್ಕೆ. ಬರಮ್ಮ, ನಿಂಗೆ ಊಟಕ್ಕೆ ಬಿಡಿಸ್ತೀನಿ. ನಂದು ಊಟ ಆಯ್ತಪ್ಪ. ರೀ, ಅವ್ರ ಬಾಸೇ ಕರ್ಕೊಂಡು ಬಂದು ಬಿಟ್ಟೋದ್ರು. ಬಿಡ್ಬೇಕು ಕಡೆ, ಇಲ್ಲ ನಾ ಸುಮ್ಮನೆ ಬಿಡ್ತಿದ್ದ ಅವ್ರನ್ನ. ಅಲ್ಲ, ಇಷ್ಟೊತ್ತು ತನಕ ರಾತ್ರಿ ಹೆಣ್ಮಕ್ಳನ್ನ ಆಫೀಸಲ್ಲಿ ಒಬ್ಬಳನ್ನ ದುಡಿಸ್ಕೊಳ್ಳೋದು ಅಂದ್ರೆ ಏನು ಅರ್ಥ? ಹೆಣ್ಮಕ್ಳು ರಾತ್ರಿ ಪಾಳಿ ಕೆಲಸನ ತಪ್ಪಿಸ್ಬೇಕು ಅಂದ್ರೆ ಸರ್ಕಾರದವ್ರು ಕಾನೂನು ಮಾಡಬೇಕು ಅಂತಿದ್ರು. ಅಷ್ಟೊತ್ತಿಗೆ ಈಗ ಹೆಣ್ಮಕ್ಳ ಚಳವಳಿ ಮಾಡೋದಕ್ಕೆ ಬೇಡ ಅಂತ ಬಿಟ್ರು. ಹೆಣ್ಮಕ್ಳಿಗೆ ರಾತ್ರಿ ಕೆಲಸ ಮಾಡೋದು ಅನಿವಾರ್ಯ ಆದ್ರೆ ಮಾಡ್ಕೊಳ್ಳಿ, ಕಷ್ಟ ಸುಖ ಅವ್ರ ಹಣೆ ಬರ ನಮಗೇನು ಅಂತ. ಆದರೆ ನೀನು ಇಷ್ಟೊತ್ತವರೆಗೂ ರಾತ್ರಿ ಆಫೀಸಲ್ಲಿ ಕೆಲಸ ಮಾಡಬೇಕು, ಅದು ಅನಿವಾರ್ಯನ ಅಂತ ನಾನು ಕೇಳಿದ್ದು. ನನಗೆ ಅನಿವಾರ್ಯತೆ ಇದೆಪ್ಪ. ಈ ಪ್ರಾಜೆಕ್ಟ್ಗೆ ಆಫೀಸಿಂದ ಒಳ್ಳೇದಾಗತ್ತೆ ಅನ್ನೋ ಕಾರಣಕ್ಕೆ, ಆಫೀಸಿಗೆ ಒಳ್ಳೇದಾದ್ರೆ ನನಗೆ ಕೆಲಸ ಉಳಿಯುತ್ತೆ ಅನ್ನೋ ಕಾರಣಕ್ಕೆ, ನನಗೆ ಕೆಲಸ ಉಳಿದ್ರೆ ತಿಂಗಳ ಸಂಬಳ ಬರುತ್ತೆ, ಈ ಮನೆ ಸಂಸಾರ ಎಲ್ಲ ನಡೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಲಸ ಮಾಡಲೇಬೇಕಾಗಿದೆ. ನೋಡಿಪ್ಪ, ಈ ಸಂಸಾರದ ಅಗತ್ಯನೆಲ್ಲ ನೀವೇ ಪೂರೈಸ್ತೀನಿ ಅಂತಂದ್ರೆ ನನಗೆ ಈ ಕೆಲಸ ಮಾಡೋ ಅನಿವಾರ್ಯತೆ ಇಲ್ಲ. ಹಗಲು ರಾತ್ರಿ ಕೆಲಸ ಮಾಡಲೇಬೇಕು ಅಂತ ನಾನು ಹಠನೂ ಮಾಡ್ತಿಲ್ಲ. ಅಮ್ಮ, ನಾನು ಮುಖ ತೊಳ್ಕೊಂಡು ಬರ್ತೀನಿ. ಅರ್ಧ ಲೋಟ ಮಜ್ಜಿಗೆ ಇದ್ರೆ ಕೊಡಮ್ಮ. ಸರಿಮ್ಮ. ಅಲ್ಲ ರೀ, ಈ ಹೊತ್ತಿನಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ಅವಳನ್ನ ಕೇಳಬೇಕಾಗಿತ್ತ? ಅವಳು ಉತ್ತರ ಕೊಟ್ಲಲ್ಲ, ಅದರಿಂದ ಮುಖ ಉಳ್ಳಗ್ ಮಾಡ್ಕೋಬೇಕಾಗಿತ್ತ? ಇದೆಲ್ಲ ಬೇಕಾಗಿತ್ತ ಅಂತೀನಿ. ರಿಟೈರ್ ಆಗಿರೋದು ನನ್ನ ಕೆಲಸ, ನನ್ನ ಮಾತಲ್ಲ. ನಾನು ಮಾತಾಡ್ತಾನೆ ಇರ್ತೀನಿ. ಆಡಿದ ಮಾತಿಗೆ ಉಗಿದ್ರೆ ಉಗಿಸ್ಕೊತೀನಿ, ಹೊಗಳಿದ್ರೆ ಹೊಗಳಿಸ್ಕೊತೀನಿ. ನಾನು 10 ನಿಮಿಷ ಮಾತಾಡೋದು ನಿಲ್ಲಿಸ್ಬಿಟ್ರೆ ನೀವೇ ನನ್ನ ಹೋಗ್ಬಿಟ್ಟ ಅಂತ ಹೊರಗಿಟ್ಬಿಡ್ತೀರಿ. ನೋಡೇ, ನಿನಗೆ ಅವೆಲ್ಲ ಬೇಡ. ಹೋಗಿ ಮಜ್ಜಿಗೆ ಕೊಡು, ಇಲ್ಲ ನೀನು ಬಯಸ್ಕೊತೀಯ. ಹಾಗೆ ತುಂಬ ಸಕ್ಕರೆ ಹಾಕಿ ಒಂದು ಲೋಟ ಕಾಫಿ. ಅಲ್ಲರೇ, ಅಶೋಕಣ್ಣ, ಅಶೋಕಣ್ಣ, ಏನ್ ಮೇಡಮ್? ನೋಡಿ, ಈ ಸಿಡಿನ ತಗೊಂಡು ಹೋಗಿ ಹೆಡ್ ಆಫೀಸಿಗೆ ಕೊಟ್ಬಿಡಿ. ಮೇಡಮ್, ಯಾರ ಕೈ ಕೊಡ್ಬೇಕು ಮೇಡಮ್? ಇನ್ಯಾರ ಕೈಗ್ರಿ ಕೊಡ್ತೀರಾ? ತಗೊಂಡು ಹೋಗಿ ಬಾಸ್ ಕೈ ಕೊಡಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಸಿಡಿ, ಬೇಗ ತಗೊಂಡು ಹೋಗ್ಕೊಡಿ, ಗೊತ್ತಾಯ್ತಾ? ಆಯ್ತು ಮೇಡಮ್. ಹೊರಡಿ. ಈಗಲೇ ಹೊರಟೆ ಮೇಡಮ್. ಹಾ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಹಾಂ ಸರ್, ನಾವು ಮಾಡಿರೋ ಪ್ರಾಜೆಕ್ಟ್ ರಿಪೋರ್ಟ್ನ ಒಂದು ಸಿಡಿಗೆ ಹಾಕಿ ನಮ್ಮ ಅಟೆಂಡರ್ ಅಶೋಕ್ ಅವ್ರ ಕೈಲಿ ಈಗಷ್ಟೇ ಕೊಟ್ಟು ಕಳಿಸ್ದೆ ಸರ್. ಹಾಂ, ಓಕೆ ಸರ್. ಸರ್, ಹೌದಾ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್, ಹಾಂ, ಎಲ್ಲರಿಗೂ ತಿಳಿಸ್ತೀನಿ. ಓಕೆ ಸರ್. ವಾಸಂತಿ, ಹರೀಶ್, ಬೇಗ ಬನ್ನಿ ಇಲ್ಲಿ. ಓ, ಏನು ಅಮೃತ ಅವರೇ, ಸಂತೋಷ ಸಾಗರದಲ್ಲಿ ತೇಲ್ತಾ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್. ಏನ್ ಗೊತ್ತಾ, ನಾವು ಈ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸ ಮಾಡಿದೀವಲ್ಲ, ಓವರ್ ನೈಟ್ ಕೆಲಸ ಮಾಡಿದೀವಿ ಅಂತ ನಮ್ಮ ಬಾಸ್ ನಮ್ಗೆ ಇವತ್ತು ರಜಾ ಕೊಟ್ಟಿದ್ದಾರೆ. ಅಮೃತ ಅವರೇ, ನಾನೇ ಒಂದಿನ ರಜೆ ಹಾಕ್ಬಿಟ್ಟು ಎಲ್ಲರೂ ಹೋಗ್ಬಿಡೋಣ ಅನ್ನೋ ಅಷ್ಟು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಬಾಸ್ ರಜೆ ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲರೂ ಸೇರಿ ಯಾಕೆ ಹೊರಗಡೆ ಹೋಗ್ಬಾರ್ದು? ಸಂಜೆವರೆಗೂ ಜಾಲಿಯಾಗಿ ಇದ್ದು ಬರೋಣ. ನೀವೇನಂತೀವಿ ವಸಂತ ಅವರೇ? ಇಲ್ಲ ಹರೀಶ್ ಅವರೇ, ನಮ್ಮ ಮನೆಗೆ ಹೋಗ್ಬೇಕು. 3-4 ದಿವಸದಿಂದ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಡೇ ಅಂಡ್ ನೈಟ್ ಇಲ್ಲಿ ವರ್ಕ್ ಮಾಡ್ತಿದ್ನಲ್ಲ, ಅದಕ್ಕೆ. ಲೂಸ್ ಬಿಡ್ಬೇಡಿ, ನೀವು PG ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ರೂಮ್ಮೇಟ್ ಅನಿತಾ ಏನ್ರಿ ಮಾಡ್ತಾರೆ? ಅಡಿಗೆ ಮಾಡಲ್ವಾ? ಅವಳ ಅಡ್ಗೆ ಮನೆಗೆ ಬರೋದಿರ್ಲಿ, ಏನ್ ಕೆಲ್ಸಾನು ಮಾಡೋದಿಲ್ಲ. ಹಾಕಿದ್ರೆ ಚೆನ್ನಾಗಿ ತಿಂತಾಳೆ. ನಾನೇ ಹೋಗಿ ಕೆಲಸ ಮಾಡ್ಬೇಕು. ಬರ್ತೀನಿ ನಾನು. ಇರು, ನಾನಿನ್ನ ಡ್ರಾಪ್ ಮಾಡ್ತೀನಿ. ನಂಗೂ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಜೊತೆ ಒಂದು 10 ನಿಮಿಷ ಮಾತಾಡೋದಕ್ಕೂ ಟೈಮೇ ಸಿಗ್ತಾ ಇರಲಿಲ್ಲ, ಗೊತ್ತಾ? ನಾನು ತುಂಬಾ ಬ್ಯುಸಿ ಇದ್ದೀನಿ ಅಂತ ಎಲ್ಲರೂ ನನ್ನ ಜೊತೆ ಮಾತಾಡೋದಕ್ಕೆ ಹೆದರ್ಕೊಳ್ಳೋರು ಕಡೆ. ಅದಕ್ಕೆ
ಇವತ್ ಮನೆಗೆ ಹೋಗಿ ನಾಳೆ ಎಲ್ಲರ ಜೊತೆ ಮಾತಾಡಿ ಕಾಲ ಕಳಿತೀನಿ ಮತ್ತೆ ಅಮೃತ ಅವ್ರೆ, ಮಾತಾಡೋಕೆ ಯಾರಾದ್ರೂ ರಜೆ ಹಾಕ್ತಾರೇನ್ರಿ? ರಜೆನ ಹೇಗೆ ಸದುಪಯೋಗ ಮಾಡ್ಬೇಕು ಅನ್ನೋದೇ ನಿಮ್ಮಿಬ್ರಿಗೂ ಗೊತ್ತಿಲ್ವಲ್ರಿ? ನಾನ್ ಕರಿತಾ ಇದ್ದೀನಿ, ಸಂಜೆವರೆಗೂ ಬನ್ರಿ. ಹಲೋ ತಮಾಷೆ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಒಂದು ರಜೆನ, ಒಂದು ದಿನವನ್ನ ಹಲೋ, ನೀವೇ ಮಾತಾಡ್ಕೋತಾ ಇರಿ. ಬಾಯ್. ಸದುಪಯೋಗ ಮಾಡ್ಬೇಕು ಅನ್ನೋದೇ ಇವ್ರಿಗೆ ಗೊತ್ತಿಲ್ವಲ್ಲ. ಸಾರಿ ಸರ್, ನೀವಾ ಸರ್? ಇದೇನು ಸರ್ ಇಲ್ಲಿ? ಅಶೋಕ, ನನ್ನ ರಾತ್ರಿ ಗುಡ್ಡಾಗ್ತಾ ಇದ್ದೆ, ಅದೇ ನಿನ್ ಬ್ರಾಂಡೆಯ ಇದಕ್ಕೆ ನೀನ್ ಜ್ಞಾಪಕ ಬಂದ್ಬಿಟ್ಟೆ. ನೋಡೋಣ ಅನ್ಸ್ಬಿಡ್ತು, ಅದಕ್ಕೆ ಇಲ್ಲಿ ಬಂದು ಕಾಯ್ತಾ ನಿಂತ್ಕೊಂಡೆ. ಹೌದಾ ಸರ್? ಏನೇ ಇದು ಸರ್, ಅಮೃತ ಮೇಡಮ್ ಅವರು ಹೆಡ್ ಆಫೀಸ್ಗೆ ಹೋಗಿ ಬಾಸ್ಗೆ ಕೊಟ್ಬಿಟ್ಟು ಬಾ ಅಂತ ಈ CD ಕೊಟ್ಟಿದ್ದಾರೆ ಸರ್. ವೆರಿ ಗುಡ್, ಒಳ್ಳೇದಾಯ್ತು. ಒಂದು ಅರ್ಧ ಗಂಟೆ CD ಕೊಡ್ತೀಯಾ? ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ಆಮೇಲೆ ಅವ್ರಿಗೆ ಕೊಡು. ಇಲ್ಲ ಸರ್, ಅರ್ಜೆಂಟಾಗಿ ಕೊಡ್ಬೇಕಂತೆ, ನಾನು ಈಗಲೇ ಹೋಗ್ಬೇಕು. ಕೊಡುವಂತೆ ಕೊಡಯ್ಯ. ಈ ಬಿಸಿ ಸಿಟಿನಲ್ಲಿ ಅರ್ಧ ಗಂಟೆ ಲೇಟು ಅಂತ ಸುಳ್ಳು ಹೇಳೋದಕ್ಕೆ ನಿಂಗೆ ಬರೋದಿಲ್ವಾ? ನೋಡು, ಮೊನ್ನೆ ನೀನು ಹಾಕ್ತಿದ್ದಲ್ಲ ಬ್ರ್ಯಾಂಡು, ಅದು ಹಾಗೆ ಬಿಟ್ಬಿಟ್ಟಿದ್ಯಾ? ಸಾಯಂಕಾಲ ಬರ್ತಾ ಹಾಗೆ ಬಂದು ಮನೆಗೆ ಹಾಕೊಂಡು ಹೋಗ್ಬಿಡು. ಅಶೋಕ, ಇದು ಲಾಭ ಇದೆಯಾ? ಅರ್ಧ ಗಂಟೆ CD ಕೊಡು, ಅರ್ಧ ಗಂಟೆ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ. ಆಮೇಲೆ ಯಾರು ಕೊಡ್ಬೇಕು ಕೊಡು, ಕೊಡಯ್ಯ, ಕೊಡ್ತೀನಿ. ಆದರೆ ಅರ್ಧ ಗಂಟೆ ಎಲ್ಲ ಆಗಲ್ಲ ಸರ್, ಒಂದು 15 ನಿಮಿಷದಲ್ಲಿ ಕೊಟ್ಬಿಡ್ತೀರಾ? ಅರೆ, ಇನ್ನೂ ಬೇಗ ಕೊಡ್ತೀನಯ್ಯ, ಕೊಡು. ಓಕೆ ಸರ್, ಕೊಡು. ಆಯ್ತು ಸರ್. ಏನ್ರಯ್ಯ ತ್ರಿಮೂರ್ತಿಗಳು ಅಣ್ಣ ಒಂಟಿಗಾರರು ಆಗಲೇ ಒಂದು ಅಲಂಕರಿಸ್ಬಿಟ್ಟಿದ್ದೀರಿ ಪೀಠಾನ. ಏನು ವಿಶೇಷ? ವಿಶೇಷ ಏನ್ ಗೊತ್ತಾ? ಶಿವಶಂಕರ ನಿನಗೋಸ್ಕರ ಕಾಯ್ತಾ ಇರೋದೇ ವಿಶೇಷ. ಸರ್ವ, ನಿನಗೆ ದುಡ್ಡು ಕೊಡಬೇಕು ಅಂತ ಯಾರಾದರೂ ನಿನ್ನ ಸರ್ವಿಸ್ನಲ್ಲಿ 1 ಗಂಟೆ ಮುಂಚಿತವಾಗಿ ಬಂದು ಕುಳಿತುಕೊಂಡಿರೋರನ್ನ ನೀನು ನೋಡಿದೀಯೇನೆ? ನಾನು ದೇವರಾಣೆ ಅದು ನೋಡಿಲ್ಲ. ನಾನು ನೋಡೋದೇನು ಗೊತ್ತಾ? ಕುದುರೆ ಬಾಲಿಕ್ಕೆ ದುಡ್ಡು ಕಟ್ಟಿಬಿಟ್ಟು ಅದೇನು ಅರ್ಜೆಂಟಲ್ಲಿ ಮೊದಲೇ ಬರುತ್ತಾ ಅಥವಾ ಎಲ್ಲ ಹೋದ್ಮೇಲೆ ನಿಧಾನವಾಗಿ ಬರುತ್ತಾ ಅಂತ ನೋಡೋದು ಅಷ್ಟೇ. ನನಗೆ ದುಡ್ಡು ಕೊಡಕ್ಕೆ ಬಂದು ಕಾಯ್ತಿರೋರು ನಾನು ಕಾಣೆ ಅಂದ್ರೆ ಕಾಣೆ ಕಾಣ್ತೀಯ? ಶಿವಶಂಕರ ನಿನಗ್ ದುಡ್ಡು ಕೊಡ್ಬೇಕು ಅಂತ 1 ಗಂಟೆ ಮುಂಚೆನೆ ಬಂದು ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ. ಹೌದಾ ಶಿವು? ನೀನು ನನ್ನ ಸಾಲ ತೀರಿಸೋದಕ್ಕೆ 1 ಗಂಟೆಯಿಂದ ಕಾಯ್ತಾ ಇದೀಯಾ? ಹೌದಯ್ಯ, ನೀನು ನನ್ನ ಸಾಲ ತೀರಿಸಿದ್ದು 5,000 ರೂಪಾಯಿ ಹಣ ಇಟ್ಕೋ. ಅಲ್ವೋ? ನೀನು ಸಾಲ ಮಾಡಿದ್ದು ಹಲ್ಲು ಕಟ್ಟಿಸ್ಕೊಳಕ್ಕೆ ಕೋಡುಬಳೆ ತಿನ್ನಕ್ಕೆ ಅಂತ. ನೀನು ಹಲ್ಲು ಕಟ್ಟಿಸ್ಕೊಳ್ಳಿಲ್ಲ, ಕೋಡುಬಳೆನೂ ತಿನ್ನಲಿಲ್ಲ, ಮತ್ತೆ 5,000 ರೂಪಾಯಿ ವಾಪಸ್ ಕೊಡ್ತಾ ಇದೀಯಾ? ಓ, ಸಾಲ ಮಾಡಿ ಹಲ್ಲು ಕಟ್ಸ್ಕೊಂಡು ಕೋಡ್ಬಳೆ ತಿಂದು ಯಾವ ನರ್ಕಕ್ಕೆ ಹೋಗಲಯ್ಯ. ಈ ಜನ ಕೋಡ್ಬಳೆ ತಿಂದಿದ್ದೆ ಸಾಕು, ನೀನು ಕಷ್ಟ ಕೊಟ್ಟಿದ್ದು ಸಾಕು, ಇಟ್ಕೋ. ಅಲ್ಲ ಕಣ ಶಿವು, ನೀನು ತಗೊಂಡಿದ್ದ 4,000 ರೂಪಾಯಿ, 5,000 ರೂಪಾಯಿ ವಾಪಸ್ ಕೊಡ್ತಾ ಇದೀಯಾ. ನೀನು ನನಗೆ ಕೊಟ್ಟು 1,000 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀರಪ್ಪ. ಬಡ್ಡಿ ಗಿಡ್ಡಿದ್ದಿರ್ತಲ್ಲಯ್ಯ. ಅಲ್ಲಪ್ಪ, ನಿನ್ನ ಮಗಳು ಬುಲೆಟ್ ಬಾಬುಗೆ 5,000 ತಾನೇ ಕೊಟ್ಟಿದ್ದು, ಅದಕ್ಕೆ 5,000 ಇಟ್ಕೋ. ಅಲ್ಲ ಕಣಯ್ಯ, ನಿನ್ನ ಮಗಳಿಗೆ ಎಷ್ಟು ನಷ್ಟ ಆಯ್ತು ಅಷ್ಟು ಬಂತಲ್ಲಯ್ಯ. ನೀನು ಹೇಳೋದು ಸರಿ ಕಣ್ರಯ್ಯ. ಈ 5,000 ತಗೊಂಡೆ ನನ್ನ ಮಗಳಿಗೆ ಕೊಟ್ರೆ ಖುಷಿ ಪಡ್ತಾಳೆ ಕಣೆ, ಖುಷಿ ಪಡ್ತಾಳೆ. ಶಿವು, ನಿನ್ನ ನಿಯತ್ತಿಗೆ ನಾನು ನಿಜವಾಗಿ ಹೆಮ್ಮೆ ಪಡ್ತೀನಿ ಕಣಯ್ಯ. ನನಗೇನಾದ್ರು ಭಗವಂತ ದುಡ್ಡು ಕೊಟ್ಟು ಅನುಕೂಲ ಮಾಡಿ ಕೊಟ್ಬಿಡ್ಲಿ, 1 ಹಲ್ ಸೆಟ್ ನಿನ್ನ ಪ್ರೆಸೆಂಟ್ ಮಾಡ್ತೀನಿ, 1 ಪ್ಯಾಕೆಟ್ ಕೋಟೆ ಕೊಡಿಸ್ತೀನಿ. ಅದನ್ನೇನೋ ಎಡ್ಡಾದಿಡ್ಡಿ ಅಗದು ತಿರ್ಗಾ ಹಲ್ಲು ಮುರ್ಕೊಂಡ್ರೆ ನೀನು ನನ್ನ ಹತ್ರ ಬರ್ಬೇಡ. ನೀನು ಯಾಕೆಂದ್ರೆ ಸಾಲ ಕೊಡಿಸ್ತೀನಿ, ಆ ಬುಲೆಟ್ ಬಾಬು ನಲ್ಲಲ್ಲಿ ಮುರಿತಾನೆ. ಬಾರೆ ಅಮ್ಮ. ಇದು ಕಳ ಇದು
ಅಶೋಕ, ನೀನು ಹೇಳಿದ ಟೈಮಿಗೆ ನೀನು ಸಿಡಿ ನೀನು ವಾಪಸ್ ಕೊಡ್ತಾ ಇದ್ದೀನಿ. ಏನ್ ಸರ್ ಇಷ್ಟು ಲೇಟ್ ಮಾಡ್ಬಿಟ್ರಿ? ನಾನು ಭಯ ಬಿದ್ದುಬಿಟ್ಟಿದ್ದೆ ಸರ್. ಅದು ಸರಿ ಸರ್, ಈ ಸಿಡಿ ತಗೊಂಡು ಏನ್ ಮಾಡಿದ್ರಿ ಸರ್? ತಗೊಳ್ಳ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈ ಹಣ ಕೊಟ್ಟು ನನಗೆ ತುಂಬಾ ಉಪಕಾರ ಮಾಡ್ತಿದ್ದೀರಾ ಸರ್. ನನಗೆ ಸ್ವಲ್ಪ ತೊಂದರೆ ಇತ್ತು ಸರ್. ಅರೆ, ನಿನ್ನ ತೊಂದರೆ ಪರಿಹಾರ ಮಾಡೋದಕ್ಕೆ ನಾನಿರೋದು. ನೋಡು, ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ ನೋಡಯ್ಯ. ಈ ವಿಷಯ ಅವ್ರಿಗೂ ಬಾಯ್ ಬಿಡಬಾರ್ದು. ಇದು ನನ್ನ ನಿನ್ನ ಇಬ್ಬರಲ್ಲೇ ಇರಬೇಕು.